ಗೈಸ್ ಈಗ ಏನಂತಂದರೆ ಆರ್ಚರಿಗೆ ಬಂದಿದ್ದೀವಿ. ಇದೇ ನಮ್ಮಿಬ್ಬರ ಮೋಸ್ಟ್ ಫೇವ್ರೆಟ್ ಗೇಮ್ ಅಂದರೆ ಇದೆ. ಆದರೆ ಇದರಷ್ಟು ಕೊಲಾಪ್ಸ್ ನಮ್ಮ ಅಷ್ಟಿದ್ದಾಗ ಯಾರೂ ಮಾಡಲ್ಲ. ಆಡೋಕ್ಕಂತೂ ಇಷ್ಟಪಟ್ಟು ಬರಲ್ಲ. ಅವರಾದರೂ ಏನಾದರೂ ಮಾಡ್ತಾರೆ, ನನಗದು ಬರಲ್ಲ ಅನ್ಕೋತೀನಿ. ಅದು ಏರ್ ಇರಬೇಕಲ್ಲ ಒಳಗೆ. ಏನಿಲ್ಲ ಏನ ತಗೋ. ಏನ್ ಮಾಡ್ತಾರೆ ನೋಡಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದೇ ಒಂದು ನಾನು ವರ್ಟಿಕಲಲ್ಲಿ ತೆಗ್ದೆ ಇನ್ಸ್ಟಾಗೆ ಅಂತ. ಅದರಲ್ಲಿ 7ಗೆ ರೀಚ್ ಆಯಿತು. ಎಷ್ಟು ಬರುತ್ತೆ ಈಗಲೂ 7 ಅದು ಕೆಳಗೆ ಬೀಳುತ್ತೆ. ಅದೇನು ಅವಾಗಿಂದ 7. ಈಗ ಬಂಗಾರಗೊಂದು ಟಾಸ್ಕು ಏನಂತಂದರೆ, ನಾನು ಅವಳ ಫೇವ್ರೇಟ್ ನಂಬರು 7. ಈಗ 8ಗೆ ಫೋಕಸ್ ಮಾಡಬೇಕು ನೋಡೋಣ. ಯಾಕಂದರೆ 17 ಅವಳ ಬರ್ಡೇ ಡೇಟು, ಸೊ 7. ನಂದು 18 ಬರ್ಡೇ ಡೇಟು, ಸೊ 8. ತೀರಾ ಎಳಿಬೇಕಲ್ಲ ಹಿಂದೆ. ಓಕೆ, ಟ್ರೈ ಮಾಡೋಣ. ಬಂಗಾರ ಯಾರನ್ನ ಟಾರ್ಗೆಟ್ ಅನ್ಕೊಂಡು ಹೊಡಿತದೆ ಈಗ? ಬಿತ್ತಾ? ಎಷ್ಟು? 6? ಓಕೆ. ನೀನು ಯಾಕೆ 6ಗೆ ಹಾಕಿದ್ದು? 7ಗೆ ಅಲ್ಲ 8ಗೆ ತಾನೆ ಹಾಕಕ್ಕೆ ಹೇಳಿದ್ದು. ಎಲ್ಲಿಗೆ ಹೋಯ್ತು ಬಂಗಾರ ಅದು? ಪ್ಲಾನೆಟ್ ಅರ್ಥ ಬಿಟ್ಟು ಆಚೆ ಹೊರಟೋಯ್ತು ಅದು. ಎಷ್ಟಮ್ಮ? 6? ಟ್ರೈ ಮಾಡಿ, ರಿಲೀಫ್ ಮಾಡಿ. ಇಲ್ಲ, ಇಬ್ರು ಸೇರ್ ಹೊಡೆಯೋಣ. ಕಂಗ್ರಾಚುಲೇಷನ್ ಬ್ರದರ್. ಎಲ್ಲಾದ್ರೂ ಹೋಗಿ ಕಿತ್ತು ಬಿಟ್ರಿ. ನನ್ನ ಕರೆದ್ರು ನಾನು ಬರಲ್ಲ ಅಂತ ಹೇಳಿದೆ. ಆಕ್ಚುಲಿ ಇಲ್ಲಿಂದ ಹೋಗಿ ಆ ಕಡೆಯಿಂದ ಬರ್ತಾರೆ. ಐ ಗೆಸ್ ಇಲ್ಲಿಂದ ಹೋಗಿ ಅಲ್ಲಿ ಈ ಕಡೆಯಿಂದ ಬರ್ತಾರೆ. ನೋಡೋಣ ಹೇಗೆ ಬರ್ತಾರೆ ಅಂತ. ಟ್ಯಾನ್ 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 ಟ್ಯಾನ್. ಕಾಪಿರೈಟ್ಸ್ ಆಗ್ತಿದ್ರು ಸಾಕು. ಹೋಗ್ತಾ ಇದ್ದಾರೆ. ಈಗ ಇದು ಬುಲ್ ರೈಡ್ ಅಂತ ಇದೆ. ಇದು ಅವ್ರೇನೋ ಆನ್ ಮಾಡಿದ್ರು, ಇದ್ರಲ್ಲಿರೋ ಏರ್ ಫಿಲ್ ಆಗ್ತಾ ಇದೆ. ಒಂಥರ ಫ್ಲಾಟ್ ಸರ್ಫೇಸ್ ಥರ ಇತ್ತು, ಏರ್ ಫಿಲ್ ಆಗ್ತಿದೆ. ಮೋಸ್ಟ್ಲಿ ಅದು ತೆಗೆದು ಬಿಸಾಕತ್ತೆ ಅನ್ಕೋತೀನಿ. ನಾನು ಇದು ಆಕ್ಚುಲಿ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಿರೋದು. ನಾನು ಇನ್ನ ಈಗ ಲೆಟ್ಸ್ ಸಿ ದ ಫನ್ ಇರುತ್ತೆ ಅಂತ. ಹತ್ತಿ ಕೂತ್ಕೊಳ್ರಿ. ಈಗ ಭಯ ಆಗ್ತಿಲ್ಲ ಚಿನಿ? ಭಯ ಆಗಲ್ಲ.
ಓ ಗಟ್ಟಿಗೆ ಇಟ್ಕೋ. ಆ ಕಡೆ ಹೋಗಲ್ವಂತೆ. ಬಟ್ ನನ್ನ ಪ್ರಕಾರ ಹೋಗ್ಬೇಕು ಭಯ. ಓ ಏನೋ ಕಂದಲೇ ಏನೋ ಏನೋ ಇವ್ ಕಾಲೆತ್ತು ಬೇಗ. ರೋಪು ಸರ್ ರೋಪ್ವೇ ಕಾಲು ಬಿಳಿ ಏನೂ ಆಗಲ್ಲ. ನೀವ್ ಹಂಗ್ ಹಿಡ್ಕೊಂಡಾಗ ಕಾಲು ಕೈ ಏಟಾಯ್ತವೆ. ಮತ್ತೆ ಕುತ್ಕೋತಾರೆ ಅಂತ ಚಿನಿ. ಅದು ಎಷ್ಟು ಬಿಟ್ರೆ ಆ ಕಡೆಯಿಂದ ಬಂದ್ಬಿಡು. ಮತ್ತೆ ಅದು ಉಲ್ಟಾ ತಿರುಗ್ದಾಗ ನಿನಗೆ ಕೈ ಕಾಲು ನೋವಾಗುತ್ತೆ. ಹಂಗೆ ಅದ್ರ ಮೇಲೆ ಮಲ್ಕೊಂಡು ಕೂತಿದಾರ ಅವರು. ಕೈ ಉರಿತದ ಅದೇ ಹಿಡಿಬೇಡುದು ಜಾಸ್ತಿ ಅದ ರೋಪ. ಬಿಡ್ಬೇಕಂದ್ರೆ ಬಿಡ್ಬಿಡಿ. ಅವನೇ ಗಂಟ್ಕೊಂಡು ಇರ್ಕೊಂಡು ಹಿಂಗೆ ಗಂಟು ಎರಡು ಕಡೆನೂ ಐತೆ ಗಂಟು. ಅಲ್ಲಿ ಗಂಟು ಇಟ್ಕೊಬೇಕಂತೆ ಗಟ್ಟಿಯಾಗಿ. ಇವ್ರು ಆಪ್ರೇಟ್ ಮಾಡ್ತಾ ಇರ್ತಾರೆ. ಇದು ಜಾಸ್ತಿ ಡ್ಯೂರೇಷನ್ ಅಂತ ಯಾರಾದ್ರೂ ಕೂತಿದಾರ? ಇದು ಯಾರು ಇರಲ್ಲ. ಓಕೆ ಬಂಗಾರ, ಆಲ್ ದ ಬೆಸ್ಟ್. ನಾನು ಕಾಯ್ತಿರ್ತೀನಿ ನೀನೇನಾದ್ರು ಎಗರೋದ್ರೆ ಕ್ಯಾಚ್ ಹಿಡಿಯೋಕೆ ಈ ಕಡೆ. ಹುಷಾರು. ಹೋಗಿದ್ದಾರೆ ಗಾಯ್ಸ್. ಹತ್ತಿಸ್ಲಾ? ರೋಪ್ ಹಿಡ್ಕಮ್ಮ, ಎಡ್ಗಾಲ್ ಮಡ್ಗಲ್ಲಿ ಓಲ್ ಐತೆ ನೋಡು. ಹಾ ಈಗ ಬಿಗಾಗಿ ಹಿಡ್ಕೋ ರೋಪ. ಹತ್ತು ಈಗ ಆಲ್ ದ ಬೆಸ್ಟ್. ಬಂಗಾರ ಏನ್ ಅನಿಸ್ತಿದೆ? ಇನ್ನೊಂದ್ಸರಿ ಅದು ಸೇಮ್ ಹಂಗೆ ಅಲ್ಲಿ ಕಾಲಿಟ್ಬಿಟ್ಟು ಹತ್ ಮೇಲೆ ಅಷ್ಟೇ. ಓಕೆ ಗೈಸ್, ಈಗ ಹೆಂಗ ಬಾಯ್ ಅಂತೇಳು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ಅಂದ್ರೆ ಭಯ ಆಗ್ತಿತ್ತು. ಕಾಲು ಕೈ ಏನು ಏಟಾಗ್ಲಿಲ್ಲ ಅಲ್ಲ? ಕೈ ಉರಿಯುತ್ತೆ. ಎತ್ಕೋಬೇಕಲ್ಲ, ಸ್ವಲ್ಪ ಕೈ ಉರಿಯುತ್ತೆ ಅಷ್ಟೇ. ಹತ್ತು ಬ್ಯಾಕ್ ಪೇನ್ ನೆನ್ನೆ ಇದ್ರೆ ಪರವಾಗಿಲ್ವಾ? ಓಕೆ, ಏನು ಡೀಸೆಂಟಾಗಿ ರೆಡಿ ಆಗ್ತಿದೆ ಮಗ. ಸಿನಿ ಹುಷಾರು.
ಮೇಲೆ ಹೋಗಿದ್ದ ಅವ್ನು ಸಡನ್ ಆಗಿ ಮೇಲೆ ಅಯ್ಯೋ ಹ್ಮ್ ಕಾಮಾಗಿರು ಚಿನಿ. ಕಾಮಾಗಿರು. ಓಕೆ ಹಾ ಹುಷಾರು ಹುಷಾರು ಹುಷಾರು, ಏನಿಲ್ಲ ಬಂಗಾರ, ಹುಷಾರು, ಏನಾಗಲ್ಲ ತಡಿ. ಅಷ್ಟೇ ಅಷ್ಟೇ ಅಷ್ಟೇ, ಇಳಿಸಿದ್ರು ನಿಮಿಷ, ಇಳಿಸಿದ್ರು ಅಷ್ಟೇ. ನೋಡಿ ಡೌನ್ ಬಂದೆ ಅಷ್ಟೇ. ಇರು ಇಳಿಸಿ ಬಾ. ಓ ನಾಚಮ್ಮ, ಹಾರಿಬಲ್ ಎಕ್ಸ್ಪೀರಿಯನ್ಸ್. ಇರು ಮಾಡ್ತಾರೆ ನಿಮಿಷ. ಜರಿ ಹೆಂಗೆಲ್ಲ ಹತ್ರ ನೀನು ನೋಡಿ ಗಾಯ್ಸ್. ಜರಿ ಟಾಮಿಗೆ ಎಷ್ಟು ರೋದನೆ ಕೊಡುತ್ತೆ. ನನಗೆ ಟಾಮ್ ಡ್ರೆಸ್ ಹಾಕಿಸ್ಬಿಟ್ಟು ಇವತ್ತು. ಟಾಮ್ ರೋದನೆ ಕೊಡೋದು ಜರಿ ಅಲ್ಲ, ಕುಟ್ಟಿ ಪೊಂಡಾಟಿ. ಈಗ ನೀನು ಬಟ್ ತುಂಬಾ ಹುಷಾರಾಗಿರ್ಬೇಕು ಹೇಳಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತಾರೆ. ನಿಜವಾಗ್ಲೂ ಹೆಂಗಾಗುತ್ತೆ ಅಂದ್ರೆ ಗಾಯ್ಸ್, ಏನಿರ ಆರಾಮಾಗಿ ಹೋಗ್ತಿದ್ದಾರೆ, ಆರಾಮಾಗಿ ಹೋದ್ರು. ಹಾ ಆರಾಮ ಹೋಗ್ತಿದ್ದೆ. ನನಗೆ ಫುಲ್ ಭಯ ಆಗೋಯ್ತು. ಪಾಪ ಬಿಟ್ಲು ನೋವಾಯ್ತು. ಏನಂತಂದ್ರೆ ವೆಯ್ಟ್ ಕಡಿಮೆ ಇರಬಾರ್ದಂತೆ. ವೆಯ್ಟ್ ಕಡಿಮೆ ಇದ್ರೆ ಟ್ವಿಸ್ಟ್ ಆಗುತ್ತೆ, ಮೇಲೆ ಹೋಗ್ಬಿಟ್ಟು ತಿರುಗಿಸುತ್ತಂತ. ಇನ್ನು ರಿವರ್ಸ್ ನನ್ ಕೈ ಬಿಟ್ಟಿದ್ರೆ ಉಲ್ಟಾ ಮಾಡ್ತೀವಿ. ಅವ್ರು ಹೇಳಿದ್ರಂತೆ, ನೀವು ನಾನ್ ಕೇಳಿಸ್ಕೊಂಡಿಲ್ಲ, ಅವ್ರು ಹೇಳಿದ್ರು ಹಂಗಂತ. ಅಂದ್ರೆ ನೀವ್ ಮೇಲೆ ಹೋಗ್ಬಿಟ್ಟು ಕೈ ಬಿಡಿ, ನಿಮ್ಮನ್ನ ಉಲ್ಟಾ ತಿರ್ಗ್ಸುತ್ತೆ ಅಂತ. ಇವ್ರನ್ನ ಯಾಕೆ ತಿರ್ಸಿಲ್ಲ ಅಂದ್ರೆ ನಾನು ಎದುರ್ಕೊಂಡೆ, ಏನೋ ಕೈ ಬಿಟ್ಟಿಲ್ಲ ಅದಕ್ಕೋಸ್ಕರ ಅಂತ ಕೇಳ್ದೆ ಅವ್ರಿಗೆ. ಅದಕ್ಕೆ ಇವ್ರಿಗೆ ಯಾಕಾಗಿರೋ ಅದಕ್ಕೆ ವೆಯ್ಟ್ ಜಾಸ್ತಿ ಇದ್ರೆ ಆಗಲ್ವಂತೆ. ಇವ್ರ ವೆಯ್ಟ್ ಜಾಸ್ತಿ ಇದ್ರೆ ನಾನು ಆಮೇಲೆ ರೋಪ್ ಬಿಡ್ಬೇಕಿತ್ತಂತೆ. ಏನಪ್ಪ ಹೋಗೋದ್ಬಿಟ್ಟು ಮೇಲೆ ಜೀವ ಅಮ್ಮ ಚಿನ್ನಿ ಅನ್ನೋಟ್ಲು ನನಗೆ. ಅಯ್ಯೋ ಅಂತ ಆಮೇಲೆ ಕೆಗಡೆ ಗಿಳಿದ್ ಬಂದ್ರು, ಕಣ್ಣಲ್ಲೆಲ್ಲ ಫುಲ್ ನೀರು. ಸಾರಿ ನೀನಾ ಮಾಡಿದ್ದು, ಸಾರಿ ಮಾತೆ. ಇವಾಗ ಎಲ್ಲಿಗೆ ಬಂದ್ವಿ ನಾವು ಕಳ್ದೋಗ್ಬಿಟ್ಟಿರ್ತೀನಿ. ಟೆಂಟ್ ಇದೆ, ಇದೆಲ್ಲ ಟೆಂಟ್ ಸ್ಟೇ. ಇದು ರೂಮ್ ಸ್ಟೇ, ಇದು ಟೆಂಟ್ ಸ್ಟೇ. ಈಗ ಹೆಂಗೆ ರೋಪ್ ಆಕ್ಟಿವಿಟೀಸ್ ಆ ಕಡೆ ಎಲ್ಲೋ ಇದೆ ಅಂತಂದ್ರಲ್ಲ, ಒಂದು ಕೇಳೋಣ ತಡಿ. ಯಾರಾದ್ರೂ ಬಂದ್ರೆ ಇದು ರೋಪ್ ಆಕ್ಟಿವಿಟೀಸ್ ಎಲ್ಲ ಅಲ್ಲಿದಮ್ಮ. ರೋಪ್ ಆಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಅಲ್ಲೇ ಹೋಗಿ. ಅದ್ ಬಿಟ್ಟು ಈ ಕಡೆ ಏನೋ ಇದೆ ಅಂತ ಹೇಳಿದ್ರು. ಈ ಕಡೆ ಸಣ್ಣ ಮಕ್ಳು ಆಡೋ ಆಟದ ಇಲ್ಲೂ ಅದೇ ನೋಡಿ. ಸ್ಟ್ರೈಟ್ ಇದೆ ನೋಡಿ. ಹೌದಾ, ಸರಿ ಈ ಕಡೆ. ಕೇಳಿಸ್ಕೊಂಡ್ರೆ ಗಾಯ್ಸ್ ಕ್ಲಿಯರ್ ಆಗಿ ಕೇಳಿಸಿರುತ್ತೆ ಅನ್ಕೋತೀನಿ. ಯಾಕಂತಂದ್ರೆ ಅವ್ರು ಮೆನ್ಷನ್ ನ ಕ್ಲಿಯರ್ ಆಗಿ ಮಾಡಿದ್ದಾರೆ, ಸಣ್ಣ ಮಕ್ಳು ಆಡೋ ಆಟಗಳು ಅಂತ. ಸೊ ಬಂಗಾರ ನೋಡೇನೆ ಹೇಳಿದ್ರು. ಹೆಂಗೆ ಸ್ಟ್ರೆಸ್ ಮಾಡಿ ಹೇಳ್ತಿದೆ, ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ರ ಗಾಯ್ಸ್, ಕೇಳಿಸ್ಕೊಂಡ್ರೆ ಅಂತ. ಇಲ್ಲ ಅವ್ರು ಬೇರೆ ಯಾವ್ದೋ ಗೇಮ್ಸು ಇದೆಯಂತೆ. ಏನ್ ನೀನ್ ಮಗು ತರ ಕಾಣಿಸಿದ್ಯಾ, ಅದಕ್ಕೇನೆ ಹೇಳಿರೋದು. ಅದು ಅಲ್ದೆ ಇವತ್ತು ಟಮಂಜರಿ ಡ್ರೆಸ್ ಬೇರೆ ಹಾಕ್ಬಿಟ್ಟಿದ್ಯಾ. ಇದು ಯಾವ್ದೋ ಪಾಪಚ್ಚಿ ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಇರಬೇಕು. ಈ ರಿಪ್ ಪೋರ್ಷನ್ ಇದೆಯಲ್ಲ, ಇಲ್ಲಿ ಈಗ್ಲೂ ನೋವು ಆಗ್ತದೆ ಆಕ್ಚುಲಿ. ಅಂದ್ರೆ ಒಟ್ಟಿಗೆ ಒಂದೇ ಇದ್ರಲ್ಲಿ ಉಸಿರು ಕಟ್ಟಂಗ್ ಆಗ್ಬಿಡ್ತು. ಅಲ್ಲಿ ಏನೋ ಇದೆ, ಉಸಿರು ಕಟ್ಟಂಗ್ ಆಗ್ಬಿಡ್ತು. ಆಮೇಲೆ ಇಲ್ಲಿ ನಂಗೆ ಅದೇನೋಪ್ಪ ಏನೋ ಅನಿಸ್ತಾನೆ. ಇಲ್ಲಿವರೆಗೂ ಲೈಫಲ್ಲಿ ಯಾವ ಗೇಮ್ಗೂ ನಾನು ಹತ್ತೋಳೆ ಅಲ್ಲ. ಇದು ಆಟೋಮೆಟಿಕ್ ಕಣ್ಣೀರು ಬಂದಿದ್ದು. ಫುಲ್ ಭಯದಲ್ಲಿ ಬೇಡ ಏನೇನೋ ಅಂದ
ಬೇಡ ಅವರು ಆಕ್ಚುಲಿ ಫಸ್ಟ್ ಹೇಳ್ಬಿಟ್ರು ಏನು ಅಂತ, ನಾನು ಒಂದೆರಡು ಸತಿ ಸಾಕು ಅಣ್ಣ ಮಾಡಿ ಇಳಿಸ್ಬಿಡಿ ಅಂತ ಹೇಳಿದೆ. ಅವರು ಅದೇ ಕಾರಣಕ್ಕೂ ಕೈಯೆಲ್ಲ ಬಿಡ್ಬಿಡಿ ಅಂತ. ಅವರು ಇಲ್ಲ, ಅದು ಆಟೋಮೆಟಿಕ್ ಒಂದು ಸ್ವಿಚ್ ಆನ್ ಮಾಡಿದ್ರೆ ಅದು ನಾನ್ ಸ್ಟಾಪ್, ಅದು ಮುಗಿಯೋವರೆಗೂ ಆಗಲ್ಲ. ಅದು ಬೇರೆ ತಲೆಗೆ ಬಂದ್ಬಿಡ್ತು, ಅಮ್ಮ ಇದು ಹಿಂಗೆ ಎತ್ತಾಗ್ತಿದೆ, ಇನ್ನು 4-5 ಸಲ ಬೇರೆ ಎತ್ತಾಗ್ತಿದೆ, ಅದಕ್ಕೆ ಬೇಡ ಅಂತ. ನಲ್ಲಿ ಇವೆಲ್ಲ ಒಂದು ಮೆಮೊರಿ. ಏನಾಯ್ತು ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ. ಪಾಪ ಅವ್ರ ಕಣ್ಣೆಲ್ಲ ಹೋಗಿರತ್ತೆ. ಹೆಂಡತಿಗೆ ಕಿಸಿ ಕೊಟ್ರೆ ನಿನಗೆ ಅಂತ ಪ್ರಾಬ್ಲಮ್. ಇದೇನ್ ಬಂಗಾರ ಇದು? ನಿನ್ನೆ ಇಷ್ಟು ಚೆನ್ನಾಗಿ ಕಾಣ್ತದೆ, ಕಿತ್ಕೊಂಡು ತಿನ್ನೋಣ. ಫ್ಲವರ್ ಅದು ಪಾಪ ಅದು ಚೆನ್ನಾಗಿದೆ, ಗಿಡದಲ್ಲಿ ಕಿತ್ಕೊಂಡು ತಿಂತಾನಂತೆ. ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸಾಕು 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 ಸಾಕು, ಜಾಸ್ತಿ ಎಕ್ಸಿಡ್ ಆಯ್ತು. ಇಲ್ಲಿಂದ ಹತ್ಕೊಂಡು ಆ ಕಡೆಯಿಂದ ಹೋಗಿ ಅದೆಲ್ಲೆಲ್ಗೋ ಸುತ್ಕೊಂಡು ಹೋಗಿ ಈ ಥರದ್ರ ಮೇಲೆಲ್ಲ ಕಾಲಿಟ್ಕೊಂಡು ಆಮೇಲೆ ಅದೆಲ್ಲ ಹೋಗಿ ಆ ಕಡೆ ಎಂಡ್ ಆಗುತ್ತೆ ಅನ್ಕೋತೀನಿ. ಆ ಕಡೆ ಹಂಗೆ ಎಳಿಬೋದು ಅನ್ಕೋತೀನಿ. ಇದು ನನಗೆ ಭಯ ಅಂತ ನಾನು ಹೋಗ್ಲಿಲ್ಲ. ಭಯ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಈಗಲೇ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಮತ್ತೆ ಹೋಗಕ್ಕೆ ಇಷ್ಟ ಇಲ್ಲ ಗಾಯ್ಸ್. ಓಕೆ ಗಾಯ್ಸ್, ಈಗ ಇದನ್ನ ಆಡ್ಬೋದಾ? ನಮ್ಮ ಮಗು ಆಟ ಆಡಕ್ ಬಂದಿದ್ದೆ. ತಿಗಮ್ಮ ಬಂಗಾಡು, ತಿಗು ತಿಗು ಈ ಕಡೆ. ಓಲಮ್ಮ ನಿನ್ನ ಹೆಸರು? ಎಷ್ಟನೇ ಕ್ಲಾಸ್ ಅಮ್ಮ ನೀನು? ನೋಡಿ ಕರ್ನಾಟಕ ಫ್ಲಾಗ್ ಮೋಸ್ಟ್ ಫೇವ್ರೆಟ್. ಯಾರ್ಯಾರಿಗೆ ಉಯ್ಯಾಲೆ ಇಷ್ಟ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ.